ಹಾಯ್, ನಾನು ಮೊಹಮ್ಮದ್ ಝೈನುದ್ದೀನ್, PA ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವಾನಿರತನಾಗಿದ್ದೇನೆ. ಇದೀಗ UR ಅನಂತಮೂರ್ತಿಯವರ ಪ್ರೀತಿ ಮತ್ತು ಕರ್ತವ್ಯ ಎಂಬ ಕವಿತೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಕವಿತೆಯನ್ನು ನಿಮಗೆ UR ಅನಂತಮೂರ್ತಿಯವರ ಸಮಸ್ತ ಕಾವ್ಯ ಪುಸ್ತಕದಲ್ಲಿ ಓದಬಹುದು. ಕವಿತೆ ಹೀಗಿದೆ: ಪ್ರೀತಿ ಮತ್ತು ಕರ್ತವ್ಯ. ಒಂದು ಬೆಟ್ಟದ ತಪ್ಪಲಲ್ಲಿ ಗಾಂಧಿ ವಿಶ್ರಾಂತಿಗೆ ಅಂತ ತಂಗಿದ್ದಾಗ ಅಕಸ್ಮಾತ್ ಪಡೆದ ಅನಿರೀಕ್ಷಿತ ಉತ್ತರದಿಂದಾಗಿ ಅವರಿಗೆ ಸಾಕ್ಷಾತ್ಕಾರವಾದನ್ನ ನನ್ನ ಅಪ್ಪ ಹೇಳಿದ್ದರು. ಒಬ್ಬ ಹುಡುಗಿ, ಚಿಕ್ಕವಳು, ಕಂಕುಳಲ್ಲಿ ಹುಷಾರಾಗಿ ಅಕ್ಕರೆಯಿಂದ ಒಂದು ಮಗುವನ್ನು ಎತ್ತಿಕೊಂಡು ಹುಡುಕಾಟಿಕೆಗೆ ಬರಿಗಾಲಲ್ಲಿ ಲಂಗದ ನಿರಿಚಿಮ್ಮುತ್ತಾ ಏದುಸಿರು ಬಿಡುತ್ತಾ ಗುಡ್ಡ ಹತ್ತಿ ಬರುತ್ತಿದ್ದಾಳೆ. ಬಿಸಿಲು, ನೋಡಕ್ಕೆ ಲಕ್ಷಣವಾಗಿದ್ದಾಳೆ. ತೇಪೆ ಹಾಕಿದ ಲಂಗ ಹುಟ್ಟಿದ್ದಾಳೆ. ಬರಿ ಕತ್ತಿನ ಮೇಲೆ ಬಿದ್ದಿರೋ ಜಡೇಲಿ ಹೂ ಮುಡಿದಿದ್ದಾಳೆ. ಮರದ ನೆರಳಲ್ಲಿ ಕೂತು ನೋಡುತ್ತಿದ್ದ ಗಾಂಧಿಗೆ ಕನಿಕರ ಉಕ್ಕಿ ಕೆಳಗಿಳಿದು ಹೋಗಿ ಕೇಳುತ್ತಾರೆ, ಭಾರವೇನಮ್ಮ? ಹುಡುಗಿ ನಡೀತಾನೆ ಒಂದು ಕಂಕುಳಿಂದ ಇನ್ನೊಂದಕ್ಕೆ ಅಕ್ಕರೆಯಿಂದ ಹುಷಾರಾಗಿ ಗೆಲುವಾಗಿ ಮಗುವನ್ನು ಬದಲಾಯಿಸಿ ಹೇಳುತ್ತಾಳೆ, ಇವನು ನನ್ನ ತಮ್ಮ. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಿತ್ಯಾನಂದ ಶೆಟ್ಟಿ ಅವರ ಭಾಷಣದಲ್ಲಿ ನಾನು ಈ ಕವಿತೆಯನ್ನು ಮೊದಲ ಬಾರಿ ಕೇಳಿಸಿಕೊಂಡಿದ್ದೆ. ಆ ಕವಿತೆಯನ್ನು ಮತ್ತೆ ಓದಬೇಕು ಅನ್ನುವ ಉದ್ದೇಶದಿಂದ ಅನಂತಮೂರ್ತಿಯವರ ಸಮಸ್ತ ಕಾವ್ಯ ಪುಸ್ತಕವನ್ನು ಓದ್ತಾ ಇದ್ದೆ. UR ಅನಂತಮೂರ್ತಿಯವರು ಭಾರತದ ಪಬ್ಲಿಕ್ ಇಂಟೆಲೆಕ್ಚುವಲ್ ಆಗಿ ಪ್ರಸಿದ್ಧರಾದವರು. ಅನೇಕ ಅತ್ಯುತ್ತಮ ಕಥೆಗಳನ್ನು, ಕಾದಂಬರಿಗಳನ್ನು, ವೈಚಾರಿಕ ಬರೆಹಗಳನ್ನು ಬರೆದವರು. ಅವರು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಕೂಡ ಒಬ್ಬರು. ಅವರ ಪ್ರೀತಿ ಮತ್ತು ಕರ್ತವ್ಯ ಕವಿತೆ ಅನನ್ಯ ಒಳನೋಟಗಳನ್ನು ಹೊಂದಿದೆ. ಈ ಕವಿತೆಯಲ್ಲಿ ಪ್ರೀತಿ ಮತ್ತು ಕರ್ತವ್ಯದ ವ್ಯಾಖ್ಯಾನವನ್ನು ಅನಂತಮೂರ್ತಿಯವರು ಮಾಡ್ತಾರೆ. ಒಂದು ಹುಡುಗಿ ತನ್ನ ತಮ್ಮನನ್ನು ಹೊತ್ತುಕೊಂಡು ಬರ್ತಾ ಇದ್ದಾಳೆ. ಅದು ಕೂಡ ಬೆಟ್ಟದ ತಪ್ಪಲಿನಲ್ಲಿ. ಗಾಂಧಿಯವರು ವಿಶ್ರಾಂತಿಗೆ ಅಂತ ತಂಗಿದ್ದಾಗ ಇದನ್ನು ನೋಡ್ತಾರೆ. ಗಾಂಧಿಗೆ ಕನಿಕರ ಆಗ್ತದೆ. ಅವರು ಆ ಹೆಣ್ಣು ಮಗುವಿನ ಹತ್ತಿರ ಹೋಗಿ ಕೇಳ್ತಾರೆ, ಏನಮ್ಮ, ನಿನಗೆ ಭಾರ ಆಗ್ತಾ ಇದೆಯಾ ಅಂತ. ಆಗ ಆ ಹೆಣ್ಣು ಮಗು ಹೇಳ್ತಾಳೆ, ಇವನು ನನ್ನ ತಮ್ಮ. ಇಲ್ಲಿ ಗಾಂಧಿಯವರಿಗೆ ಹೊರನೋಟದಲ್ಲಿ ಆ ಮಗುವನ್ನು ಎತ್ತಿಕೊಂಡು ಬರುತ್ತಿರುವ ಅಕ್ಕ, ಆ ಹೆಣ್ಣು ಮಗುವಿಗೆ ಭಾರ ಆಗಿರಬಹುದು ಅನ್ನುವ ಕನಿಕರ ಉಂಟಾಗ್ತದೆ. ಹೊರನೋಟದಲ್ಲಿ ಆ ಹೆಣ್ಣು ಮಗುವಿಗೆ ತನ್ನ ತಮ್ಮನನ್ನು ಎತ್ತಿಕೊಳ್ಳುವುದು ಭಾರ ಅಂತ ಅನ್ನಿಸ್ತದೆ. ಆದರೆ ಆ ಹೆಣ್ಣು ಮಗುವಿಗೆ ತನ್ನ ತಮ್ಮನನ್ನು ಹೊತ್ತುಕೊಂಡು ಬರುತ್ತಿರುವುದು ಸಹಜವಾದ ಕ್ರಿಯೆ. ಅಲ್ಲಿ ಪ್ರೀತಿ ಇದೆ, ಕರ್ತವ್ಯಕ್ಕಿಂತ ಹೆಚ್ಚು ಪ್ರೀತಿ ಇದೆ. ನಾವು ಅನೇಕ ಜವಾಬ್ದಾರಿಗಳನ್ನು, ಅನೇಕ ಕರ್ತವ್ಯಗಳನ್ನು ಹೇರಿಕೊಂಡು ಬದುಕುತ್ತಿರುವವರು. ಕೆಲವೊಂದು ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಸಮಾಜ ನಮ್ಮ ಮೇಲೆ ಹೇರ್ತದೆ. ನಮಗೆ ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುತ್ತಿರುವ ಕೆಲಸಗಳು ಬಹಳಷ್ಟು ಭಾರವಾಗಿ ಫೀಲ್ ಆಗ್ತದೆ. ಆದರೆ ನಾವು ಒಂದು ವ್ಯಕ್ತಿಯ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಪ್ರೀತಿ ಇಟ್ಟಾಗ, ಅಥವಾ ಒಂದು ಸಂಗತಿಯ ಮೇಲೆ ಪ್ರೀತಿ ಇಟ್ಟು ಮಾಡುವ ಕೆಲಸ, ಅದು ಎಷ್ಟೇ ಭಾರವಾಗಿದ್ದರೂ ಕೂಡ ಅದು ನಮಗೆ ಸಹಜ ಕ್ರಿಯೆ. ಇಲ್ಲಿ ಹೊರನೋಟಕ್ಕೆ
ಆ ಹೆಣ್ಣು ಮಗು ತನ್ನ ತಮ್ಮನನ್ನು ಹೊತ್ತುಕೊಂಡು ಬರುತ್ತಿರುವುದು ಗಾಂಧಿಯವರಿಗೆ ಭಾರವಾಗಿ ಕಂಡರೆ ಆ ಹೆಣ್ಣು ಮಗುವಿಗೆ ಅದು ಸಹಜವಾದ ಪ್ರೀತಿಯ ಅಕ್ಕರೆಯ ಕೆಲಸ. ಈ ಕವಿತೆಯಲ್ಲಿ ಬರುವ ಗಾಂಧಿಯವರ ಪ್ರಸಂಗ ಈ ಕವಿತೆಗೆ ವಿಶಿಷ್ಟ ಮಹತ್ವವನ್ನು ಕೊಡುತ್ತದೆ. ಗಾಂಧಿಯವರಿಗೆ ಈ ಹೆಣ್ಣು ಮಗುವಿನ ಉತ್ತರ ಅನಿರೀಕ್ಷಿತವಾಗಿತ್ತು ಮತ್ತು ಆ ಅನಿರೀಕ್ಷಿತ ಉತ್ತರ ಗಾಂಧಿಯವರ ಸಾಕ್ಷಾತ್ಕಾರಕ್ಕೆ ಕಾರಣವಾಯಿತು ಅಂತ ಅನಂತಮೂರ್ತಿಯವರ ತಂದೆ ಹೇಳ್ತಾರೆ. ಅನಂತಮೂರ್ತಿಯವರ ತಂದೆಯವರು ಗಾಂಧಿಯವರ ಅಭಿಮಾನಿಯಾಗಿದ್ದರು. ಗಾಂಧಿಯವರು ಪಬ್ಲಿಷ್ ಮಾಡ್ತಾ ಇದ್ದ ಪತ್ರಿಕೆಗಳನ್ನು ಮನೆಗೆ ತರಿಸಿ ಓದಿ ತಾನು ಅರ್ಥ ಮಾಡಿಕೊಂಡ ವಿಷಯಗಳನ್ನು ಎಲ್ಲರಿಗೂ ಶೇರ್ ಮಾಡ್ತಾಯಿದ್ರು. ಈ ಕವಿತೆಯಲ್ಲಿ ಬರುವ ಭಾರ ಅನ್ನುವ ಪದ ಈ ಕವಿತೆಗೆ ಬಹಳಷ್ಟು ತಾತ್ವಿಕವಾದ ಅರ್ಥಗಳನ್ನು ಕೊಡುತ್ತದೆ. ದೈಹಿಕ ಭಾರದ ಜೊತೆಗೆ ಈ ಜಗತ್ತಿನ ದಾರ್ಶನಿಕ ಚಿಂತಕರಿಗೆ ಬೌದ್ಧಿಕ ಭಾರ ಅನ್ನುವ ಒಂದು ಸಂಗತಿ ಇತ್ತು. ಆದರೆ ಅದು ಅವರಿಗೆ ಬೌದ್ಧಿಕವಾದ ಭಾರ ಆಗಿರಲಿಲ್ಲ. ಗಾಂಧಿಯವರಿಗೆ ಈ ಸಮಾಜವನ್ನು ತಿದ್ದುವುದು, ಕೆಳಜಾತಿಯವರ ದಮನಿತರ ಪರವಾಗಿ ಧ್ವನಿ ಎತ್ತುವುದು, ಹೋರಾಟ ಮಾಡುವುದು ಅದು ಕರ್ತವ್ಯಕ್ಕಿಂತ ಸಾಮಾಜಿಕ ಹೊಣೆಗಾರಿಕೆಗಿಂತ ಅವರಿಗೆ ಪ್ರೀತಿಯ ಕೆಲಸವಾಗಿತ್ತು. ಬಹಳ ಅಕ್ಕರೆಯಿಂದ ಪ್ರೀತಿಯಿಂದ ಒಂದು ರೀತಿಯ ಆಧ್ಯಾತ್ಮಿಕವಾದ ಅನುಭೂತಿಯಿಂದ ಆ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಈ ಜಗತ್ತಿನಲ್ಲಿ ಆಗಿ ಹೋದ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಬುದ್ಧ, ಬಸವ, ಅಂಬೇಡ್ಕರ್ ಇಂತಹ ಎಲ್ಲ ದಾರ್ಶನಿಕರಿಗೆ ಈ ಸಮಾಜದ ಕೇಡನ್ನು ತಿದ್ದುವುದು ಅವರಿಗೆ ಕರ್ತವ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಕೆಲಸವಾಗಿತ್ತು. ಅವರೆಲ್ಲರೂ ಕೂಡ ಈ ಸಮಾಜದ ಕೇಡನ್ನು ಪ್ರೀತಿಯಿಂದ ತಿತ್ತಾಯಿತು. ಆದ್ದರಿಂದ ಇವತ್ತಿಗೂ ಕೂಡ ಅವರ ತತ್ವ ಚಿಂತನೆ ನಮ್ಮ ನಡುವೆ ಜೀವಂತವಾಗಿ ಇದೆ. ಇವತ್ತಿಗೂ ಅವರ ಆದರ್ಶಗಳನ್ನು ಪಾಲಿಸುವ ಕೋಟ್ಯಂತರ ಜನರು ಈಗಲೂ ಇದ್ದಾರೆ. ಹೀಗಾಗಿ ನಮ್ಮ ದಾರ್ಶನಿಕರಿಗೆ ಬೌದ್ಧಿಕವಾದ ಭಾರ ಇರಲಿಲ್ಲ. ಸಮಾಜದ ಕೇಡು ಅವರಿಗೆ ಭಾರ ಆಗಿರಲಿಲ್ಲ. ಅವರು ಎಲ್ಲವನ್ನೂ ಪ್ರೀತಿಯಿಂದ, ಅಕ್ಕರೆಯಿಂದ, ಕಾಳಜಿಯಿಂದ ತಿದ್ದಿಕೊಳ್ಳುತ್ತಿದ್ದರು ಅನ್ನುವ ಒಂದು ಅರ್ಥವನ್ನು ನಾನು ಈ ಕವಿತೆಯಲ್ಲಿ ಕಂಡುಕೊಂಡಿದ್ದೇನೆ.